ಬಿಜೆಪಿ ನಾಯಕರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ, ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀರಾ ಅಥವಾ ಅಭಿಷೇಕ್ ಅಂಬರೀಶ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆನಾ? ನನ್ನ ಬಗ್ಗೆ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಗೊತ್ತಿದ್ರೆ ಈ ಪ್ರಶ್ನೆ ನೀವು ಕೇಳ್ತಿರ್ಲಿಲ್ಲ. ಯಾವತ್ತೂ ನಾನು ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಕೇಳಲೂ ಇಲ್ಲ. ಅವ್ರಿಗೇನೆ ಆ ಅವಕಾಶ ಬಂದಾಗಲೂ ನಾನು ಅವರು ಇಬ್ಬರೂ ತಿರಸ್ಕಾರ ಮಾಡಿದ್ವಿ. ಈಗಾಗಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ರಾಜಕೀಯಕ್ಕೆ ಈಗ ಎಂಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಂಬರೀಷ್ ಅವ್ರ ಥರನೇ ನಾವು ಅದೇ ಪ್ರಿನ್ಸಿಪಲ್ಗೆ ನಾವು ಸ್ಟ್ಯಾಂಡ್ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಬಂದರೆ ಒಬ್ಬರೇ ಅಭಿಷೇಕ್ ಅಂಬರೀಷ್ ಯಾವಾಗ ರಾಜಕೀಯಕ್ಕೆ ಬರ್ತಾರೋ ಆವಾಗ ನಾನು ವಿರಾಮ. ನಿಮ್ಮ ನಿರ್ಧಾರ ಮಾಡುವಾಗ ಕುಮಾರಸ್ವಾಮಿ ಅವರ ಇವತ್ತಿನ ಚರ್ಚೆಯ ಅಂಶನ ಆಧಾರವಾಗಿ ನಾನು ಎಲ್ಲವನ್ನೂ ನಾನು ತಗೊಳ್ಬೇಕಾಗತ್ತೆ. ಈಗ ಪ್ರತಿಯೊಂದು ವಿಷಯವನ್ನು ನಾನು ನನ್ನ ಬೆಂಬಲಿಗರ ಜೊತೆಯಲ್ಲಿ ತುಂಬಾ ಕೂಲಂಕುಷವಾಗಿ ನಾನು ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ಓಪನ್ ಆಗಿ ಹೇಳ್ತೀನಿ, ಇಂತಿಂಥ ಮಾತುಗಳು, ನಿಮ್ಮ ಉದ್ದೇಶ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರನ್ನೇ ಕೇಳ್ತೀನಿ. ನಾನು ಅದಕ್ಕೆ ಇಷ್ಟು ಟೈಮ್ ನಾನು ಕೇಳಿರೋದು, ನಾನು 3ನೇ ತಾರೀಕುವರೆಗೆ ಟೈಮ್ ಕೊಡಿ ಅಂತ. ಇದೆಲ್ಲ ಒಂದು ಸ್ಟೆಪ್ ಹಂತವಾಗಿ ಆದಮೇಲೆ ಒಂದು ಚರ್ಚೆ, ನಾನು ಆವಾಗ ಅಂತಿಮ ನಿರ್ಧಾರ ನೋಡೋಣ. ಅವತ್ತು ಅದೇ ಹೇಳ್ತೀನಲ್ಲ, 3ನೇ ತಾರೀಕಿಗೆನೆ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗತ್ತಲ್ಲ. ಕಾಂಗ್ರೆಸ್ ನಾಯಕರು ಯಾರಾದ್ರೂ ಸಂಪರ್ಕ ಮಾಡಿದ್ರ, ಬೆಂಬಲ ಕೋರಿದ್ರ? ನೋಡಿ, ಈಗ ಕಾಂಗ್ರೆಸ್ ನಾಯಕರು ಬೆಂಬಲ ಕೋರಿದ್ರ ಅಂತ ನಾನು ಈ ಪದೇ ಹೇಳ್ತಾ ಇದ್ರೆ ನಾನೇನೋ ಬೇರೆ ಥರ ಅದನ್ನು ಹೇಳ್ಕೊಂಡಂಗೆ ಆಗತ್ತೆ. ಇವೆಲ್ಲ ಕಾನ್ಫಿಡೆನ್ಷಿಯಲಿ ಆಗುವಂಥ ವಿಚಾರಗಳು ನನಗೂ ಇಷ್ಟ ಇಲ್ಲ ಮಾತಾಡೋಕ್ಕೆ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಫೋನ್ ಮಾಡಿರ್ಬೋದು ಅಂತ ನಿಮ್ಮ ಊಹೆಗೆ ನಾನು ಬಿಟ್ಬಿಡ್ತೀನಿ. ಅದೇನು ರಾಜಕಾರಣದಲ್ಲಿ ಹೊಸದಾಗಿ ಏನು ನಡೆಯುವಂಥ ವಿಷಯ ಅಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಕೆಲವರು ಅವ್ರ ಮನಸ್ಥಿತಿ ಬೇರೆ ಥರ ಇದೆ ಅನಿಸುತ್ತೆ. ಇವತ್ತು ನೀವೇ ನೋಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಅದೇನು ವಿಷ ಹಾಂ. ಸೊ ಇದು ನನಗೆ ತುಂಬ ಆಶ್ಚರ್ಯ ಆಯಿತು ಈ ಒಂದು ಹೇಳಿಕೆಯನ್ನು ನೋಡಿ. ಯಾಕೆಂತಂದರೆ BJP JDS ಮೈತ್ರಿ ಆದಾಗ್ಲೂ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿಲ್ವೇನೋ. ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವರು ಅಷ್ಟು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಶ್ನೆನ ನಾನು ಅವ್ರಿಗೆ ಕೇಳಬೇಕಾಗತ್ತೆ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019 ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಅಂದರೆ ಕಾಂಗ್ರೆಸ್ ವಿಚಾರ ಕೇಳಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಬಂದೆ. ಆರೋಗ್ಯಕರವಾದ ಭೇಟಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಏನೇನು ಅನುಭವಗಳು ಆಗಿತ್ತು ಅದನ್ನು ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋ ಅಂಥ ಸಂದರ್ಭನಾದರೂ ಆಯಿತು. ಸೊ ಅದು ವೆಲ್ಕಮ್ ಮೂವ್. ಅದು ಮೇಡಮ್, ಭವಿಷ್ಯದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಅಂದರೆ ಇವಾಗ ನೀವು ನನಗೆ ಸಪೋರ್ಟ್ ಮಾಡಿ, ಮುಂದೆ ಟೈಮ್ ಬಂದರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ರಾಜಕಾರಣಕ್ಕೆ, ಅಂದರೆ ಮಂಡ್ಯದಲ್ಲಿ ಇರ್ಬೋದು, ಆ ಥರ ಏನಾದ್ರು ನೋಡಿ, ಎಲ್ಲ ಡೀಟೇಲ್ಸು ನಾನು ಇವತ್ತು ಇಲ್ಲಿ ಹೇಳೋ ಅಂಥದ್ದಲ್ಲ. ನೀವು ಅವ್ರ ಸಹಕಾರ ಕೇಳಿದ್ದಾರೆ. ನಾವು ಮಾತಾಡಿದ್ದು ಮೇನು ಈ ಒಂದು ಎಲೆಕ್ಷನ್ ಬಗ್ಗೆ. ಅದನ್ನು ಬಿಟ್ಟರೆ ಭವಿಷ್ಯದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ನಾನು ಚರ್ಚೆ ಮಾಡಬೇಕಾಗಿರೋದು ಬೇರೆ ಕಡೆ ಇಲ್ಲಲ್ಲ. ನನ್ನ ಪಕ್ಷದ ಜೊತೆಲಿ ನಾನು ಚರ್ಚೆ ಮಾಡಬೇಕಾಗಿದೆ. ಅದು ಇನ್ನೊಂದು ರೌಂಡ್ ಚರ್ಚೆ ನಾನು ಮಾತಾಡ್ತೀನಿ. ಅದ ನಂತರ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇನ್ನು ಒಂದು ರೌಂಡ್ ಚರ್ಚೆ ನಾನು ನಡೆಸಬೇಕಾಗಿದೆ. ನನಗೂ ಒಂದಷ್ಟು ಕ್ಲಾರಿಫಿಕೇಷನ್ಸು ಡೌಟ್ಸ್ ಇದೆ ಮೈಂಡಲ್ಲಿ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅದಾದಮೇಲೆ ಖಂಡಿತ ನನಗೆ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲ, ಮೋದಿ ಅವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಖಂಡಿತ ದೇಶಕ್ಕೆ
ಆಮೇಲೆ ಜಗತ್ತೇ ಮೆಚ್ಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಥ್ಯಾಂಕ್ ಯು. ಬಿಜೆಪಿಗೆ ಸೇರುವಂತ ಆಫರ್ ಏನಾದ್ರು ಕೊಟ್ಟಿದ್ದಾರೆ ಮೇಡಮ್ ಕುಮಾರಸ್ವಾಮಿ ಅವರು? ಇದನ್ನ ನಿನ್ನೆನೆ ಕೇಳಿದ್ವಿ. ಈ ಭೇಟಿಯಲ್ಲಿ ಕುಮಾರಸ್ವಾಮಿ ಅವರು ಅಲ್ಲ, ಬಿಜೆಪಿಗೆ ಆಫರ್ ಬಿಜೆಪಿ ಪಕ್ಷದಿಂದ ಅಲ್ಲ, ಬರಬೇಕು, ಬೇರೆ ಪಕ್ಷದಿಂದ ಹೆಂಗ್ ಬಿಜೆಪಿ ಬರುತ್ತೆ? ಅಧಿಕೃತವಾಗಿ ಸೇರ್ಪಡೆ ಅಲ್ಲ, ಮಾಡಿ ಅದು ಪಕ್ಷದ ಲೀಡರ್ಸ್ ಖಂಡಿತ ಕೇಳಿರ್ತಾರಲ್ವಾ, ಇಲ್ಲ ಅಂದ್ರೆ ಇಷ್ಟು ದೂರಕ್ಕೆ ಬರ್ತಿತ್ತ ಮಾತು ಕೇಳಿದ್ದಾರೆ. ಓಕೆ ಮೇಡಮ್.